ಕತ್ರಿ ಆಗಿ ತಗಂತ ಇದ್ಯಾ ನೀನ್ ಮಾಡ್ತಾ ಇರೋದು ಶೇವಿಗೂ ಕತ್ತಿ ತಗೋ ಕನ್ನಡಕ ಬೇರೆ ಕೇಳು ನಯನ ಮನೋಹರವಾದ ದೃಶ್ಯ. ಅವತ್ತು ಅಪ್ಪ ಮಗನಿಗೆ ಕಟಿಂಗು, ಇವತ್ತು ಮಗ ಅಪ್ಪನಿಗೆ ಶೇವಿಂಗು. ಪರಸ್ಪರ ಸಹಕಾರ ಮನೋಭಾವನೆ ಅಂದ್ರೆ ಇದು. ನನ್ನ ಮಗನಿಗೆ ಒಂದು ಹೆಣ್ಣೋಡು ಅಂತ ಹೇಳಿದ್ದಲ್ಲ, ಅದ್ರ ವಿಷಯ ಏನ್ ಮಾಡ್ದೆ? ಮಾಡೋದೇನು, ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ. ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ? 2 ಲಕ್ಷ. ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ. ಆದ್ರೆ ಒಂದೇ ಒಂದು ಲೋಪ. ಏನು? ಕಣ್ಣಿಲ್ಲ. ನನ್ಗೆ ಮದುವೆ ಬೇಡ, ಹುಡುಗಿಗೆ ಕಣ್ಣಿಲ್ಲ. ನನ್ಗೆ ತಿಪ್ಪಲ ಸುಂದಲಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ. ಕಂಡಿದ್ದೆಲ್ಲಾ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲೋ? ನೋಡು, ಗಾದಿ ಮಾತು ಕೇಳಿಲ್ವಾ? ಎಂತ ಹೆಂಡತಿ, ನನ್ನ ಪ್ರಾಣ ಹೆಂಡತಿ ಅಂತ. ಮಾಡ್ಕೋಬೇಕು. ಕಣ್ಣು ಕಾಣಿಸ್ದೇ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಂಡ್ಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ? ಆಕಾಶ. ಆಕಾಶ ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು, ಇದೇನಿದು? ಭೂಮಿ. ಭೂಮಿ ಇದ್ರ ತುಂಬಾ ಹಸೆಮಣೆ ಹಾಸ್ಬಿಟ್ಟು, ಅರಮನೆ ಬ್ಯಾಂಡ್ ಶರ್ಟ್ ತರಿಸ್ಬಿಟ್ಟು, SP ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಇಳಿಸಿ, ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ ಇಳಿಸಿ. ಅಷ್ಟೆಲ್ಲ ಯಾಕ್ರಿ? ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದಿನಲ್ಲ, ಅದು ರೀಲು, ಇದು ರಿಯಲ್. ಹೋಗ್ರಿ ಕೂತ್ಕೊಂಡು ಸೇವ್ ಮಾಡು. ಯಜಮಾನ್ರೆ, ಈ ಮನೆಗೆ ಎಂತ ಹುಡುಗಿ ಸೊಸೆಯಾಗಿ ಬರ್ಬೇಕು ಅಂತ ನೀವು ಆಸೆ ಪಟ್ಟಿದ್ರೋ ಅಂತ ಹುಡುಗಿ ಅಂದ, ಚಂದ, ಒಳ್ಳೆ ಗುಣ, ತಿದ್ದಿ ತೀಡಿದಂತಹ ಬಂಗಾರದ ಪುತ್ಳಿ, ಸದ್ಗುಣ ಸಂಪನ್ನೆ ಆಗಿರತಕ್ಕಂತ ಒಂದು ಹುಡುಗಿ ನೋಡಿದೀನಿ. ಯಾರೋದು? ನಮ್ಮ ವಿಜಯಪುರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಶಾಮಣ್ಣವ್ರ ಮಗಳು. ಹೌದೇನೋ? ನಾಳೆ ನಡೆಯೋ ಶ್ರೀರಾಮನವಮಿ ಉತ್ಸವದಲ್ಲಿ ಅವಳದೇ ಎಲ್ಲ ಉಸ್ತುವಾರಿ. ನಾನು ಬಂದಿದ್ದು ನಿಮ್ ಮನೆ ಮಹಾಲಕ್ಷ್ಮಿನ ನಮ್ಮನೆ ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ. ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಅಂತ ಮಾತಾಡ್ಲಿ ಗೌಡ್ರೆ. ಕುಚೇಲನಿಗೆ ಬಾಯಾರಿಕೆ ಆದಾಗ ಶ್ರೀಕೃಷ್ಣ ಪರಮಾತ್ಮನ್ನ ಕುಡಿಯಕ್ಕೆ ನೀರು ಕೇಳದ್ನಂತೆ. ಆಗ ಪರಂಧಾಮ ಯಮುನಾ ನದಿನೇ ಮನೆಗೆ ಹರಿಸ್ಬಿಟ್ನಂತೆ. ಹಾಗಾಗಿದೆ ನನ್ನ ಸ್ಥಿತಿ. ನನಗಂತೂ ತುಂಬಾ ಸಂತೋಷ ಆಯ್ತು ಸಾವ್ಕಾರ್ರೆ. ಆದ್ರೆ ತಾವೆಲ್ಲಿ, ನಾವೆಲ್ಲಿ? ವರದಕ್ಷಿಣೆ, ವರೋಪಚಾರ. ನಿಮ್ ಹುಡುಗಿ ರೂಪನೇ ನಮ್ಗೆ ವರದಕ್ಷಿಣೆ, ನಿಮ್ ಹುಡುಗಿ ಒಳ್ಳೆ ಗುಣನೇ ನಮ್ಗೆ ವರೋಪಚಾರ. ಆದ್ರೆ ಒಂದು ಷರತ್ತು, ನನಗೆ ಮಗ ಅಂದ್ರು ಮಗಳಂದ್ರು ನನ್ನ ಮಗ ರಾಜ ಒಬ್ಬನೇ. ಅದಕ್ಕೆ ಈ ಮದುವೆ ನಮ್ಮ ಮನೇಲೇ ನಡಿಬೇಕು. ಅದೇ ನನ್ನ ಆಸೆ. ಒಪ್ಪಿಗೆ ತಾನೆ? ಸ್ವಾಮಿ, ಇದೇನಿದು ಹೋಮ್ ಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ? ಮುಚ್ಕೊಳ್ರಿ ಬಾಯ್ನ. ಹೋಮ್ ಕುಂಡದಲ್ಲಿ ಕಾಯಿಸ್ತಾರೆ, ಇದೇನ್ ಕಿಚನ್ ಎಲ್ಲ ಕಾಯಿಸ್ತಾರೆ. ಸೌದೆ ಕಚ್ಚಾ ಹಾಕಿಲ್ವಾ? ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ? ಇದೇನಿದು ಹೊಂಗೆ ಮರದ ಎಲೆ? ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ, ಭೂಮಿ ಅಷ್ಟು ಅಗಲ ಹಸೆಮಣೆ ಅಂದ್ರಿ. ಬಾಯ್ನ. ಏನದು? ಆಕಾಶ. ಅದನ್ನೇ ಚಪ್ರ ಅಂತ ತಿಳ್ಕೊ. ಇದೇನಿದು? ಭೂಮಿ. ಇದನ್ನೇ ಹಸೆಮಣೆ ಅಂತ ತಿಳ್ಕೊ. ಬಂಧು ಬಳಗ. ಅಯ್ಯೋ ಭೀಷ್ಮಾಚಾರ್ಯ, ಹುಟ್ಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು? ಒಬ್ರೆ. ಸಾಯ್ಬೇಕಾದ್ರೆ ಒಬ್ರೆ. ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ? ಪಂಚಭೂತಗಳೇ ಬಂಧು ಬಳಗ ಕಣ್ರಿ. ಹೇಳಿ ಕೇಳಿ ನಮ್ಮ ಬೀಗ ಪೂರ್ಣನ ಮಗ, ಅವನಿಗೇನಾದ್ರು ಕಾಣುತ್ತೇನ್ರಿ? ಸ್ವಾಮಿ, ಕಣ್ಣು ಕಾಣದೇ ಇದ್ರು ಕಿವಿ ಕೇಳಿಸುತ್ತಲ್ಲ. ಹೌದಾ? ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಹೋಮಕುಂಡದಲ್ಲೇ ಟೀ ಕಾಯಿಸ್ಕೊಂಡು ಕುಡಿಯೋ ಈ ನೀಚ ಬಡ್ಡಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಮದುಮಗ ಪಂಚ ಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ.
ನಯನ ಮನೋಹರವಾಗಿದೆ. ಕೇಳತ್ತಿ, ಕೇಳತ್ತಿ. ಅಲ್ಲೋಗಿ ಹಸೆ ಮನೆ ಮೇಲೆ ಕುತ್ಕೋಗು. ಹಾಗೆ ಹಾಗೆ ಭೀಷ್ಮಾಚಾರ್ಯ ಹುಡುಗಿಯಲ್ಲಿ ಬರ್ತಿದ್ದಾಳೆ, ಆ. ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ. ನಿಧಾನವಾಗಿ ಇಳಿಸ್ರು. ಅಮ್ಮ ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಮ್ಮ. ಬಾಬಾ ಲೇ ಆ ಬೊಂಬುಗಳ ಬಿಸಾಕ್ರು. ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲೇ ಇಡ್ರಪ್ಪ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆಯೇ, ಇನ್ನು ಕಣ್ಣಿತ್ತಿದ್ರೆ ಎಷ್ಟು ಚೆನ್ನಾಗಿರೋದು. ಅಯ್ಯೋ ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್ ಏನು ತಾಳ್ಬಿಡಿ. ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾರಾ? ಅಣ್ಣವ್ರು ನಮಸ್ಕಾರ. ನಮಸ್ಕಾರ ಅಣ್ಣವ್ರೆ. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ರೂಮ್ ಕಾಡ್ಬೇಡಿ. ಅಯ್ಯೋ ವಿಷ್ಣುವರ್ಧನ್ ಬಂದ್ರು. ವಿಷ್ಣುವರ್ಧನ್ ಬಂದಿದ್ದಾರೆ. ಅಯ್ಯೋ ಅಣ್ಣ ನಮಸ್ಕಾರ. ಅಯ್ಯೋ ತಾಯಿ. ಅವರಿದ್ದಲೇ ಶಂಕರ್ನಾಗೂ ಬರ್ಬಿಟ್ರು. ಶಂಕರನಾಗ ಸತ್ತೋಗಿದಲ್ವಾ? ಅವ್ರ ಅಣ್ಣ ಅನಂತ ಅನಂತ ಬಂದಿದ್ದಾರಾ? ಅನಂತಣ್ಣ? ಅಯ್ಯೋ ಎಲ್ಲ ಗೋಲ್ಮಾಲ್ ಆಗ್ಬಿಟ್ಟಿದೆಯಲ್ಲ. ಯಜಮಾನ್ರೆ ಅಕ್ಷತೆ ಕಾಲ್ ತಗೊಳ್ಳಿ. ಅಯ್ಯೋ ಒಂದ್ ನಿಮಿಷ. ಅಯ್ಯೋ ಏ ಭೀಷ್ಮಾಚಾರಿ, ತಟ್ಟೆ ತುಂಬಾ ಅಕ್ಷತೆ ಇದೆ ಅಂತ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ. ಚಿತ್ರಾನ್ನ ಆ, ಇದನ್ನೇ ಒಲೆ ಮೇಲಿಟ್ಟು ನೀರಾಗಿ ಬೇಯಿಸಿದ್ರೆ ಚಿತ್ರಾನ್ನ. ಹೇಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ. ಈ ಖಾಲಿ ಪತ್ರದ ಮೇಲೆ ನಾವು ಸಿಗ್ನೇಚರ್ ಹಾಕ್ಬೇಕಾ? ಖಾಲಿ ಪೇಪರು ನಿಮ್ಮ ಕಣ್ ಕಾಣುತ್ತಾ? ಓ ಕಾಣುತ್ತೆ. ಇಡೀ ಕನ್ನಡ ಚಿತ್ರರಂಗನೇ ತೋರಿಸ್ಬಿಟ್ರಲ್ಲ. ಮೋಸ ತಗ ಈ ಮದುವೆ ನಡಿ ಕೊಡುದು. ಏಯ್ ಕಟ್ ಮಾಡಕೊಳ್ಳೋ ತಾಳಿನ. ಅಪ್ಪ ತಾಳಿ ಕಟ್ಟು. ಎಲ್ಲಿ ಆ ಭೀಷ್ಮಾಚಾರಿ? ಆಶೀರ್ವಾದ ಮಾಡು. ಏಯ್ ದರಿದ್ರವೇ, ಆ ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟ್ಟಿಂಗ್ ಇಟ್ಟಿದಾನ. ಅವನಿಗೆ ಮಾಡ್ತೀನಿ. ಏಯ್ ಏನ್ ನೋಡ್ತಾ ನಿಂತಿದ್ಯಾ? ನಡಿ ಆಚೆಗೆ. ಬಾ ಮಗಳ, ಮಾಮೂಲಿ ತಿರುಪೆ ಎತ್ತೋಣ. ತಿರ್ಪೆ. ಏಯ್ ಸುಳ್ಳು ಹೇಳ್ಬೇಡ. ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ? ನಿಜ ಹೇಳು. ನಮ್ ತಾತನ ಕಾಲದಿಂದ ನಾವು ಕಮಾಂಡ್ ಆಗಿ ತಿರುಪೆನೆ ಎತ್ತುತ್ತಿರೋದು. ಅಪ್ಪ ನನ್ ಗಂಟೆ. ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ ನಿಮ್ಗೆ 2 ಬೀದಿ ಬರ್ಕೊಡ್ತೀನಿ. ಕಂಪೈಂಡ್ ಅಲ್ಲಿ ನೀವಿಬ್ರು ತಿರುಪೆ ಎತ್ತಿ. That's all. ಏ ಮಗ. ಏಯ್ ಈ ಕಡೆ ಬಾರೋ, ಮುಚ್ಕೊಳ್ಳೋ ಬಾಯಿನ. ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಿಸ್ತಾನಂತೆ. ಏಯ್ ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಡ್ತೀನಿ. ಯಪ್ಪ. ಯೋಚನೆ ಮಾಡ್ಬೇಡಮ್ಮ. ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪೆ ಎತ್ತಿ 2 ಲಕ್ಷ ರೂಪಾಯಿ ತಗೊಂಡ್ಬಂದು ನಿನ್ ಮುಖದ ಮೇಲೆ ಸುರಿತೀನಿ. ಬಾಬಾ ಊಟ ಮಾಡೋಣ. ನಿಮ್ದಿನ್ನೂ ಊಟ ಆಗ್ಲಿಲ್ವಾ? ನಂದು ಫ್ರೆಂಡ್ಸ್ ಜೊತೆ ಹೊರಗಡೆ ಊಟ ಆಯ್ತಪ್ಪ. ಅದು ಸರಿನೇ. ಕೆಲಸದವ್ರು ಮಾಡಿರೋ ಅಡಿಗೆನ ತಿಂದು ತಿಂದು ನಾಲಿಗೆ ರುಚಿನೇ ಸತ್ತೋಗಿರುತ್ತೆ. ಅದಕ್ಕೋಸ್ಕರ ಅಚ್ಚುಕಟ್ಟಾಗಿ ಮನೆಗೆಲಸ ಮಾಡಿಕೊಂಡು ವಿನಯ ವಿಧೇಯತೆಯಿಂದ ನಡ್ಕೊಳ್ಳೋ ಒಂದು ದಂತದ ಗೊಂಬೆನ ನಿನಗೋಸ್ಕರ ನೋಡ್ಕೊಂಡು ಬಂದಿದ್ದೀನಿ. ಅಪ್ಪ ನನಗೆ ಈಗಲೇ ಮದ್ವೆ ಇಷ್ಟ ಇಲ್ಲಪ್ಪ. ಮದುವೆ ಸಂಬಂಧ ನೋಡ್ಕೊಂಡು ಬಂದಿದ್ದೀನಿ ಅಂತ ತಂದೆ ಹೇಳಿದಾಗ ಪ್ರತಿಯೊಬ್ಬ ಮಗ ಹೇಳೋ ಮಾತು ಇದೆ. ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಯ್ಯ, ನನಗಂತೂ ಹುಡುಗಿ ತುಂಬಾ ಹಿಡಿಸಿಬಿಟ್ಟಿದ್ದಾಳಪ್ಪ. ನಿಮ್ಗೆ ಇಡ್ಸಿದೆ ಅಂದ್ಮೇಲೆ ನಾನೇನಪ್ಪ ನೋಡೋದು? ಹಾಗಲ್ಲ ಕಣಪ್ಪ. ನೋಡು, ನಾನು ಹಳೆ ಕಾಲದವನು, ನೀನು ಈಗಿನ ಕಾಲದವನು. ತಗೋ ಈ ಫೋಟೋನ ನೋಡು. ಈಗಲೇ ನಿನ್ನ ನಿರ್ಧಾರ ಹೇಳಬೇಕು ಅಂತೇನಿಲ್ಲ. ರೂಮ್ಗೆ ಹೋಗು, ಚೆನ್ನಾಗಿ ಯೋಚನೆ ಮಾಡು, ಆಮೇಲೆ ನಿನ್ನ ಅಭಿಪ್ರಾಯ ತಿಳಿಸು. ಬೇಕು ಅಂದ್ರೆ ಹಳ್ಳಿಗೆ ಹೋಗಿ ಹುಡುಗಿ ನೋಡ್ಕೊಂಡ್ ಬರೋಣ. ಸರಿಯಪ್ಪ. ಬಾಲೆ ಬಾಲೆ ನನ್ನ ಸೇಲೆ ಅಪ್ಪಿಕೊಳ್ಳೆ ಒಂದು ಪಪ್ಪಿಕೊಳ್ಳಲ್ವಾ ನನ್ನ ಅಪ್ಪಿಕೊಳ್ಳಲ್ವಾ ಒಂದು ಪಪ್ಪಿಕೊಳ್ಳಲ್ವಾ. ನಮ್ಮಪ್ಪ ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬರೀ ಬೇವಿನ ಸೊಪ್ಪು ಕಟ್ಬಿಟ್ಟವನೆ. ಪ್ಲಸ್ತದ ಕೋಣೆನ ಅಣ್ಣಮ್ಮನ್ ದೇವಸ್ಥಾನ ಮಾಡ್ಬಿಟ್ಟವನೆ. ಇದಾದ್ಲೂ ಕಟ್ಟದ್ನಲ್ಲ. ಈಗ ನನ್ನ ತ್ರಿಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೇ ಬಲ್ತಲೆ ಬಲ್ತಲೆ ಬಲ್ತಲೆ. ಯಾಕೋ ನೀನ್ ಯಾಕಪ್ಪ ಬಂದ? ಬ್ಲಸ್ತದ ಕೋಣೆಗೆ
ಅಪ್ಪ ಅಮ್ಮ ಯಾರು ಬಲ್ಕೊಡ್ದು ಪಾಪ ಏಯ್ ಮುಚ್ಚ ಬಾಯಿ, ಈ ಪ್ರಸ್ಥಾನ ನಡೆದ್ರೆ ತಾನೆ. ಮತ್ತಿದ್ದಲ್ಲ ಯಾಕೆ ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡಪ್ ಕೊಡೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ. ಅನ್ನ ತೋರಿಸ್ತೀನಿ, ಕೊಡ್ತೀನಿ, ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಅಪ್ಪ ಪ್ಲಸ್ ಮಾಡದೆ ಹೋದ್ಲೆ ಪಾಪ ಹಾ. ನಿನ್ ಕಣ್ಣು ಹೋಗ್ಬಿಡುತ್ತೆ. ಹೌದಾ? ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ಇಸ್ಕಂದಲೆ ಪ್ರಸ್ತಾವ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ. ಕಾಲ್ಗೆ ಲಕ್ಕ ಹೊಡೆದ್ಬಿಡುತ್ತೆ. ಅಪ್ಪ ನನಗ್ ಪ್ಲಸ್ ಮಾಡೋದಿಲ್ವಾ? ಪ್ರಸ್ತ ಯಾವಾಗ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಇಡೀ ಚಂಬು ಕುಡಿ ಹಾಲು. ಹೊಟ್ಟೆ ತುಂಬಾ ಹಾಲು ಕುಡ್ದ, ಇನ್ನ ಬೆಳ್ ಚೀಪ್ಕೊಂಡು ಮಲಕ್ಕೋ ಹಾಯವಾಗಿ. ಏಯ್ ನನ್ ಬೆಳ್ಳಲ್ಲ ನನ್ ಮಗನೇ, ನಿನ್ ಬೆರಳು ಹಂಗೆ. ಹೆಂಗೆ ಏನದು? ಭ್ರಷ್ಟ ನಿರೋಧಕ ಬಂಧನ. ತಿರ್ಗೋ. ತ್ರಿಪುರ ಸುಂದರಿ ನೋಡಿದ ತಕ್ಷಣ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಅವ್ಳ ಬೆನ್ನಿಂದ ಹೋಗ್ತೀಯಲ್ಲ, ಹಾಗ ಹೋಗದೆ ಇರ್ಲಿ ಅಂತ ನೋಡೋ. ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನೀನ್ ಇದೇ ವರವಾಸ. ಥು, ನಾಯಿ ತರ ಬಿದ್ಕೋ. ನಕ್ರ ಬಟ್ಯ ನಕ್ರ ಬಿದ್ಕೋ. ಹಾ, ಏನ್ ಗುರು ಸ್ವೀಟ್ ಸಮೇತ ಬಂದಿದ್ಯಾ? ಏನ್ ಸ್ಪೆಷಲ್? ಏಯ್ ಇರ ಏನ್ ಅಷ್ಟು ಅರ್ಜೆಂಟ್? ಮೊದ್ಲು ಸ್ವೀಟ್ ತಗೊಳ್ಳಿ, ಕಾರಣ ಆಮೇಲೆ ಹೇಳ್ತೀನಿ. ಅಲ್ಲ ಗುರು, ಒಂದು ವಾರದಿಂದ ಈ ಭಾಸ್ಕರ ಅಡ್ರೆಸ್ ಇಲ್ವಲ್ಲ? ಅಕ್ಕ ಇಲ್ಲೇ ಇದೀನಲ್ಲ. ಭಾಸ್ಕರ ಎಲ್ಲೋಗ್ಬಿಟ್ಟಿದ್ಯಾ ನೀನು? ಅದು ಏನದು ಕೆನ್ನೆ ಮೇಲೆ ಬ್ಯಾಂಡೇಜು? ಏನಿಲ್ಲಮ್ಮ, ಒಂದು ಸಣ್ಣ ಪಿಂಪಲ್ ಇತ್ತು, ಶೇವ್ ಮಾಡ್ಕೊಳ್ಳುವಾಗ ಕಟ್ಟಾಗೋಯ್ತು ಅಷ್ಟೇನೆ. ಅದ್ ಸರಿ ಬಾಸ್, ಏನು ಎಲ್ರಿಗೂ ಸ್ವೀಟ್ ಅನ್ಸ್ತಾ ಇದ್ಯಾ? ಏನ್ ವಿಷಯ? ಸ್ವೀಟ್ ತಗೊಳ ಹೇಳ್ತೀನಿ. ತಗೊಂಡೆ, ಹೇಳಪ್ಪ. ನನಗೆ ಮದುವೆ ನಿಶ್ಚಯ ಆಗಿದೆ. ಏನಾಯ್ತು? ನಾನ್ ಇಲ್ದೇ ಇರುವಾಗ್ಲೇ ಹುಡುಗಿನೂ ನೋಡ್ಬಿಟ್ಟೆ, ಸೆಲೆಕ್ಟ್ ಮಾಡ್ಬಿಟ್ಟೆ, ನಿಶ್ಚಯನೂ ಆಗೋಯ್ತಾ? ಓ ಮೈ ಗಾಡ್. ನಾನೇ ಇನ್ನ ಹುಡುಗಿನ ಡೈರೆಕ್ಟ್ ಆಗಿ ನೋಡಿಲ್ಲ ಕಣ್ರ, ಫೋಟೋ ನೋಡಿದೀನಿ ಅಷ್ಟೇ. ನೀನ್ ನೋಡಿದ್ರೆ ಆಗೋಯ್ತಾ? ನಾವ್ ನೋಡೋಬೇಡ್ವಾ? ನೀವ್ ಹೀಗೆ ಕೇಳ್ತೀರಾ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಕಮಾನ್ ನೋಡೋ, ಫೋಟೋನು ತಂದಿದ್ದೀನಿ. ಬೇಗ ನೋಡ್ರೋ. ನಂಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ, ಕೂಡ ಇದೆ.